ವರ್ಷಗಳಿಂದ ಬಂದಿದ್ದ ಅಯೋಗ್ಯ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಅಂತೂ ಬಂದಿತ್ತು. ಈಗ ಅಯೋಗ್ಯ 2 ಸಿನಿಮಾ ರಿಲೀಸ್ ಆಗಿದೆ. ಅದೇನು ಅನ್ನಿಸ್ತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಅಯೋಗ್ಯದಲ್ಲಿ ಸಿದ್ದೇಗೌಡನ ಒಂದು ಕ್ಯಾರೆಕ್ಟರ್ ಮೂಲಕ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟಿತ್ತು. ಹಳ್ಳಿ ಸೊಗಡು, ಕಾಮಿಡಿ, ರೊಮ್ಯಾನ್ಸ್ ಮತ್ತೆ ಸೋಷಿಯಲ್ ಮೆಸೇಜ್ ಆಲ್ ಇನ್ ಒನ್ ಆಗಿದ್ದ ಒಂದು ಸಿನಿಮಾ ಅಂತೂ ಆಗಿತ್ತು. ಆದ್ರೆ ಈ ಸಲ ಸಿದ್ದೇಗೌಡ ಕೇವಲ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಾನೆ. ಹೊಸ ಜವಾಬ್ದಾರಿ ಇರುತ್ತೆ. ಸಾಮಾನ್ಯ ವ್ಯಕ್ತಿ ಅಧಿಕಾರಕ್ಕೆ ಬಂದಾಗ ಎದುರಾಗುವಂತ ಒಂದು ಸಮಸ್ಯೆ, ಊರಿನ ಒಂದು ರಾಜಕೀಯ, ವಿರೋಧಿಗಳು ಮತ್ತೆ ತನ್ನ ಜನರಿಗೆ ಏನಾದ್ರೂ ಒಳ್ಳೇದ್ನು ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ, ಅದನ್ನ ತೋರ್ಸೋದ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಪ್ರಯತ್ನ ಅಂತೂ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ದೊಡ್ಡ ಪೊಲಿಟಿಕಲ್ ಡ್ರಾಮಾ ಮಾಡೋ ಬದಲು ಅದನ್ನ ಕಮರ್ಷಿಯಲಿ ಮತ್ತೆ ಎಂಟರ್ಟೈನ್ಮೆಂಟ್ ಫಾರ್ಮೆಟ್ ಅಲ್ಲಿ ಹೇಳುವಂತ ಒಂದು ಟ್ರೈ ಅಂತೂ ಮಾಡಿದ್ದಾರೆ. ಇನ್ನು ಮೊದಲೇ ಭಾಗದಲ್ಲಿದ್ದಂತ ಒಂದು ಮಂಡ್ಯ ಸ್ಲ್ಯಾಗು ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅನ್ನ ತರುವಂತ ಒಂದು ಪ್ರಯತ್ನ ಅಂತೂ ಮಾಡಿದ್ದಾರೆ. ಅಧಿಕಾರ ಬಂದ್ಮೇಲೆ ಜವಾಬ್ದಾರಿ ಯಾವ ರೀತಿ ತಗೋತಾರೆ, ಅದನ್ನ ಪರಿಸ್ಥಿತಿ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನ ಸಿದ್ದೇಗೌಡ ಇನ್ನಷ್ಟು ಮೆಚ್ಯೂರ್ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ರಚಿತಾರಾಮ್, ನಂದಿನಿ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿರೋ ಇವರು ಈ ಒಂದು ಸಿನಿಮಾದಲ್ಲಿ ಸಿದ್ದೇಗೌಡನ ಜೀವನದಲ್ಲಿ ಪ್ರಮುಖ ವ್ಯಕ್ತಿಯಾಗಿರ್ತಾಳೆ. ಸಿದ್ದೇಗೌಡ ಪಬ್ಲಿಕ್ ಲೈಫ್ ನಲ್ಲಿ ಬರುವಂತ ಒಂದು ಸಮಸ್ಯೆ ಮತ್ತೆ ಅದ್ರ ಜೊತೆಗೆ ಪರ್ಸನಲ್ ಸೈಡ್ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ಅನ್ನೋದು ಈ ಒಂದು ಕಥೆಯ ಒಂದು ಪಾರ್ಟ್ ಆಗಿದೆ. ರಚಿತಾರಾಮ್ ಅವರು ತಮ್ಮ ಕ್ಯಾರೆಕ್ಟರ್ಗೆ ಬೇಕಾದಂತ ಒಂದು ನ್ಯಾಚುರಲ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಇನ್ನು ರವಿಶಂಕರ್ ಅವರ ಒಂದು ಕ್ಯಾರೆಕ್ಟರ್ ಈ ಒಂದು ಕಥೆಯಲ್ಲಿ ಕಾನ್ಫ್ಲಿಕ್ಟ್ ಮತ್ತೆ ಸೀರಿಯಸ್ನೆಸ್ ನ ಮೊದಲ ಭಾಗದಂತೆ ಇದ್ರಲ್ಲೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಸಿದ್ದೇಗೌಡನ ಎದುರಿಗೆ ಬರುವಂತ ಒಂದು ಆಪೋಸಿಷನ್ ನಲ್ಲಿ ಅವರ ಒಂದು ಪ್ರೆಸೆನ್ಸ್ ಕೂಡ ಕತೆಗೆ ಒಂದು ವೆಯ್ಟ್ ಅಂತೂ ಕೊಡುತ್ತೆ. ಇನ್ನು ಬಿಜಿಎಂ ಅರ್ಜುನ್ ಜನ್ಯ ಅವರು ಸಿನಿಮಾದಲ್ಲಿ ರೂರಲ್ ಕಮರ್ಷಿಯಲ್ ಮೂಡಿಗೆ ಚೆನ್ನಾಗಿ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಹೀರೋ ಎಲಿವೇಶನ್, ಎಮೋಷನಲ್ ಮೂಮೆಂಟ್ಸ್ಗೂ ಮತ್ತೆ ಆಕ್ಷನ್ ಸೀಕ್ವೆನ್ಸ್ಗೆ ಬಿಜಿಎಂ ಸೀನ್ಗೆ ಬೇಕಾದಂತ ಒಂದು ಎನರ್ಜಿ ಅಂತೂ ಕೊಡುತ್ತೆ. ಇನ್ನು ಸಿನಿಮಾಟೋಗ್ರಫಿ, ಸಿನಿಮಾದಲ್ಲಿ ರೂರಲ್ ಬ್ಯಾಕ್ ಡ್ರಾಪ್ ಗೆ ಕ್ಯಾಮ್ರಾ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ವಿಲೇಜ್ ಎನ್ವೈರನ್ಮೆಂಟ್, ಓಪನ್ ಲೊಕೇಶನ್ ನ ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡೋದ್ರ ಒಂದು ಟ್ರೈ ಅಂತೂ ಮಾಡಿದ್ದಾರೆ. ಇನ್ನ ನೆಗೆಟಿವ್ ಪಾಯಿಂಟ್ ಅಂದ್ರೆ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ನಲ್ಲಿ ಕೆಲವು ಸೀನ್ಗಳನ್ನ ಆಡಿಯನ್ಸ್ ಮುಂಚೆನೆ ಗೆಸ್ ಮಾಡಬಹುದು ಅಂತ ಅನ್ನಿಸ್ತು. ಮೊದಲ ಭಾಗದಲ್ಲಿದ್ದಂತ ಒಂದು ಫ್ರೆಶ್ನೆಸ್ ನ ಮತ್ತೆ ಈ ಒಂದು ಸೀಕ್ವಲ್ ಅಲ್ಲಿ ಕ್ರಿಯೇಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟೇ. ಆದ್ರೆ ಕೆಲವು ಕಾಮಿಡಿ ಪೋರ್ಷನ್ಗಳನ್ನ ಇನ್ನ ಶಾರ್ಪ್ ಆಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಪಬ್ಲಿಕ್ ಲೈಫ್ ನ ಮತ್ತೆ ಪರ್ಸನಲ್ ಲೈಫ್ ನ ಯಾವ ತರ ಮ್ಯಾನೇಜ್ ಮಾಡ್ತಾನೆ ಮತ್ತೆ ರಾಜಕೀಯ ಕುತಂತ್ರ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು ಅಂದ್ರೆ ಒಂದು ಡೀಸೆಂಟ್ ವಾಚ್ ಮೂವಿ ಅಂತ ಹೇಳ್ಬೋದು. ಇದಾಗಿತ್ತು ಅಯೋಗ್ಯ 2 ಮೂವಿಯ ಒಂದು ರಿವ್ಯೂ. ನೀವೇನಾದ್ರೂ ಅಯೋಗ್ಯ 2 ಮೂವಿ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.